ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ಕುರಿತು ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ದಿನ ಆ ಅನುಭೋಗಿಯ ವರ್ತನೆಯನ್ನು ನಾವು ಒಂದು ಉದಾಹರಣೆಯ ಮೂಲಕ ಮತ್ತು ಅದೊಂದು ಸಿದ್ಧಾಂತದ ಮೂಲಕ ವಿಶ್ಲೇಷಣೆಯನ್ನು ನಾವು ಈ ದಿವಸ ನೋಡೋಣ. ಮೊದಲು ಅನುಭೋಗಿಯ ವರ್ತನೆ ಅಂದರೆ ಏನು ಅನ್ನೋದನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅನುಭೋಗಿಯ ವರ್ತನೆ ಅಂತ ಹೇಳಿದ್ರೆ ಏನು, ನಿರ್ದಿಷ್ಟ ಆದಾಯದಲ್ಲಿ ಅನುಭೋಗಿಯೊಬ್ಬನು ಸರಕುಗಳನ್ನು ಕೊಂಡು ಗರಿಷ್ಠ ತೃಪ್ತಿಯನ್ನು ಹೇಗೆ ಹೊಂತಾನೆ, ಗರಿಷ್ಠ ತೃಪ್ತಿಯನ್ನು ಹೇಗೆ ಪಡೆಯಲು ಅವನು ಪ್ರಯತ್ನಿಸ್ತಾ ಇರ್ತಾನೆ ಎಂಬುದನ್ನು ವಿವರಿಸುವುದೇ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಹೇಳಿ ನಾವು ಕೇಳಿದ್ವಿ. ನಾವು ಕಳೆದ ತರಗತಿಯಲ್ಲಿ ಕೇಳಿದ್ವಿ. ಹಾಗೆಯೇ ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ವಿವರಿಸೋದಕ್ಕೆ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಎರಡು ಸಿದ್ಧಾಂತಗಳನ್ನು ವಿಶ್ಲೇಷಣೆ ಮಾಡ್ತೀವಿ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ, ಎರಡನೇದಾಗಿರ್ತಕ್ಕಂಥದ್ದು ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅನ್ನೋದನ್ನು ನಾವು ನೋಡಿದ್ದೀವಿ. ಸಂಖ್ಯಾಸೂಚಕ ಅಂತ ಹೇಳಿದರೆ ಸಂಖ್ಯೆಯ ಮೂಲಕ, ಅಂಕಿಯ ಅಥವಾ ಸಂಖ್ಯೆಯ ಮೂಲಕ ತುಷ್ಟಿಗುಣವನ್ನು ಮಾಪನ ಮಾಡಬಹುದು ಅನ್ನೋದನ್ನ ಆಲ್ಫ್ರೆಡ್ ಮಾರ್ಷಲ್ ರವರು ತಮ್ಮ ಸಿದ್ಧಾಂತದಲ್ಲಿ ನಿರೂಪಿಸಿದ್ದಾರೆ. ಆ ಸಿದ್ಧಾಂತವನ್ನು ನಾವೆಂತ ಕರಿತೀವಿ, ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ ಅಂತ ಹೇಳಿ ನಾವು ನೋಡಿದ್ವಿ. ಹಾಗೆಯೇ ತುಷ್ಟಿಗುಣವನ್ನು ಸಾಪೇಕ್ಷವಾಗಿ ಹೋಲಿಕೆ ಮಾಡಬಹುದು. ಒಂದು ಸರಕಿನಿಂದ ದೊರೆತಕ್ಕಂಥ ತುಷ್ಟಿಗುಣಕ್ಕೂ ಮತ್ತೊಂದು ಸರಕಿನಿಂದ ದೊರೆತಕ್ಕಂಥ ತುಷ್ಟಿಗುಣಕ್ಕೂ ಹೋಲಿಕೆ ಮಾಡೋದ್ರ ಮೂಲಕ ಅದಕ್ಕೆ ಶ್ರೇಣಿಗಳನ್ನು ನೀಡಿದರೆ ಅದನ್ನು ಸ್ಥಾನದರ್ಶಕ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಹೀಗೆ ತುಷ್ಟಿಗುಣವನ್ನು ಅಧ್ಯಯನ ಮಾಡೋದಕ್ಕೆ ಅಥವಾ ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಮುಖವಾಗಿ ಎರಡು ಸಿದ್ಧಾಂತಗಳ ವಿಶ್ಲೇಷಣೆಯನ್ನು ನಾವು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಈಗ ಈ ಕಳೆದ ತರಗತಿಯಲ್ಲಿ ನಾವು ಎರಡು ತುಷ್ಟಿಗುಣದ ಮಾಪನಗಳನ್ನು ತಿಳ್ಕೊಂಡಿದ್ದೀವಿ. ಒಂದು ಒಟ್ಟು ತುಷ್ಟಿಗುಣ, ಮತ್ತೊಂದು ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲ ಘಟಕಗಳಿಂದ ದೊರೆತಕ್ಕಂತಹ ತೃಪ್ತಿ ಅಥವಾ ತುಷ್ಟಿಗುಣವನ್ನು ನಾವು ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲ ಘಟಕಗಳಿಂದ ದೊರೆತಕ್ಕಂತಹ ತೃಪ್ತಿ ಅಥವಾ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣ, ಅದನ್ನು TU ಟೋಟಲ್ ಯುಟಿಲಿಟಿ ಅಂತ ಹೇಳಿ ಕರಿತೀವಿ. ನಂತರ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ಅನ್ನೋದನ್ನು ಸಹ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ಸೀಮಾಂತ ತುಷ್ಟಿಗುಣ ಅಂತ ಹೇಳಿದ್ರೆ ಒಂದು ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಲಭ್ಯವಾಗುವಂತಹ ತುಷ್ಟಿಗುಣವನ್ನ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಒಂದು ಸರಕಿನ ಪ್ರತಿ ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ದೊರೆತಕ್ಕಂಥ ತುಷ್ಟಿಗುಣವನ್ನೇ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಒಂದು ಸರಕಿನ ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಒಟ್ಟು ತುಷ್ಟಿಗುಣದಲ್ಲಾಗುವಂತಹ ಬದಲಾವಣೆಯನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಹೀಗೆ ನಾವು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಂಡಿದ್ದೀವಿ. ಈ ದಿನ ನಾವು ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ನಿಯಮ ಏನು ಅಂತ ಹೇಳಿದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇವತ್ತಿನ ಪರಿಕಲ್ಪನೆ ಏನು, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಈ ನಿಯಮವನ್ನ ಈ ನಿಯಮ ಮುಖ್ಯವಾಗಿ ಅನುಭೋಗಿಯ ವರ್ತನೆಯನ್ನು ವಿವರಿಸುತ್ತದೆ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಯಾವುದನ್ನು ವಿವರಿಸುತ್ತೆ? ಅನುಭೋಗಿ ವರ್ತನೆಯನ್ನು ವಿವರಿಸುವಂತಹ ಒಂದು ನಿಯಮ. ಈ ನಿಯಮವನ್ನು ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ಪರಿಚಯಿಸಿದಂತಹ ಕೀರ್ತಿ H. ಬೋಸೆನ್ ಅವರಿಗೆ ಸಲ್ಲುತ್ತದೆ. ಈ ನಿಯಮವನ್ನ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ಪರಿಚಯಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ? H. ಬೋಸೆನ್ ಅವರಿಗೆ ಸಲ್ಲುತ್ತದೆ. ಆದರೆ
ಈ ನಿಯಮವನ್ನು ಹೆಚ್ಚು ವೈಜ್ಞಾನಿಕವಾಗಿ ಪ್ರಚಾರ ಮಾಡುವಂತಹ, ಹೆಚ್ಚು ಜನಪ್ರಿಯಗೊಳಿಸಿದಂತಹ ಕೀರ್ತಿ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತದೆ. ಹಾಗಾಗಿ ಈ ನಿಯಮವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರ ಒಂದು ಸಿದ್ಧಾಂತದಲ್ಲಿ ಹೆಚ್ಚು ಜನಪ್ರಿಯವಾಗಿರತಕ್ಕಂತಹ ಒಂದು ನಿಯಮ ಅಂತ ಹೇಳಿ ನಾವು ನೋಡಬಹುದು. ಈ ನಿಯಮದ ಮುಖ್ಯವಾಗಿರ್ತಕ್ಕಂಥದ್ದು ತುಷ್ಟಿಗುಣದ ಲಕ್ಷಣದ ಒಂದನ್ನ ಆಧಾರವಾಗಿಟ್ಟುಕೊಂಡು ಈ ನಿಯಮವನ್ನು ರೂಪಿಸಿದ್ದಾರೆ. ಈ ನಿಯಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಅನುಭವಿ ಒಂದು ಬಯಕೆಯನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸಿಕೊಳ್ಳಬಹುದು ಅನ್ನುವ ಬಯಕೆಯ ಲಕ್ಷಣವನ್ನ ಆಧಾರವಾಗಿಟ್ಕೊಂಡು ಈ ನಿಯಮವನ್ನ ಆಲ್ಫ್ರೆಡ್ ಮಾರ್ಷಲ್ ಅವರು ನಿರೂಪಿಸಿದ್ದಾರೆ. ಯಾವುದಾದರೂ ಒಂದು ಬಯಕೆಯನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸಿಕೊಳ್ಳಬಹುದು ಎಂಬ ಒಂದು ಬಯಕೆಯ ಲಕ್ಷಣವನ್ನು ಆಧಾರವಾಗಿಟ್ಟುಕೊಂಡು ಈ ನಿಯಮವನ್ನು ರೂಪಿಸಿದ್ದಾರೆ. ಈ ನಿಯಮ ಮುಖ್ಯವಾಗಿ ಅನುಭೋಗಿಯ ವರ್ತನೆಯನ್ನ ವಿವರಿಸುವಂತಹ ಸಿದ್ಧಾಂತ ಅಥವಾ ನಿಯಮ ಆಗಿದೆ. ಈ ನಿಯಮ ಏನು ಹೇಳುತ್ತೆ? ಹಾಗಾದ್ರೆ ನಿಯಮ ಯಾವುದನ್ನು ವಿಶ್ಲೇಷಣೆ ಮಾಡುತ್ತದೆ? ನಿಯಮ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ, ಇತರೆ ಅನುಭೋಗವನ್ನ ಸ್ಥಿರವಾಗಿಟ್ಟು ಒಂದು ಸರಕಿನ ಅನುಭೋಗವನ್ನ ಹೆಚ್ಚಿಸಿದಂತೆ ಆ ಸರಕಿನ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣದ ಪ್ರಮಾಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಇದೇನೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಏನ್ ಹೇಳುತ್ತೆ? ಇತರೆ ಅನುಭೋಗವನ್ನ ಸ್ಥಿರವಾಗಿಟ್ಟು ಒಂದು ಸರಕಿನ ಅನುಭೋಗವನ್ನು ಹೆಚ್ಚಿಸಿದಂತೆ ಆ ಸರಕಿನ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣದ ಪ್ರಮಾಣವು ಕಡಿಮೆಯಾಗುತ್ತಾ ಹೋಗುತ್ತದೆ ಅಥವಾ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದನ್ನೇ ನಾವು ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಹೇಳ್ತೀವಿ. ಅಂದ್ರೆ ಈ ನಿಯಮವನ್ನ ವಿಶ್ಲೇಷಣೆ ಮಾಡಿದಾಗ ನಮಗೇನು, ಯಾವುದಾದ್ರೂ ನಾವು ಇತರ ಎಲ್ಲ ಸರಕುಗಳನ್ನ ಬದಿಗಿಟ್ಟು, ಇತರ ಎಲ್ಲ ಸರಕಿನ ಅನುಭೋಗವನ್ನ ಬದಿಗಿಟ್ಬಿಟ್ಟು ಯಾವುದಾದ್ರೂ ಒಂದು ಸರಕನ್ನು ನಿರಂತರವಾಗಿ ಅನುಭವಿಸ್ತಾ ಹೋಗುತ್ತೆ. ಹೀಗೆ ನಿರಂತರವಾಗಿ ಅನುಭವಿಸುತ್ತಾ ಹೋದಂತೆ ಆ ಒಂದೊಂದು ಸರಕನ್ನು ಅನುಭವಿಸಿದಾಗ ಹೆಚ್ಚುವರಿ ಸರಕನ್ನು ಅನುಭವಿಸಿದಂತ ಹೋದಂತೆ ಆಗ ಅದರಿಂದ ದೊರೆತಕ್ಕಂಥ ತೃಪ್ತಿಯ ಪ್ರಮಾಣ ಏನಾಗ್ತಾ ಹೋಗುತ್ತೆ? ಇಳಿಮುಖವಾಗುತ್ತಾ ಹೋಗುತ್ತದೆ. ಇದು ಈ ನಿಯಮದ ಒಂದು ಸಾರಾಂಶ. ಈ ನಿಯಮ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವುದಾದ್ರೂ ಒಂದು ಬಯಕೆಯನ್ನು ನಾವು ಸಂಪೂರ್ಣವಾಗಿ ತೃಪ್ತಿಪಡಿಸಿಕೊಳ್ಳಬಹುದು ಅಂತ ಒಂದು ಅರ್ಥದಲ್ಲಿ ಈ ನಿಯಮವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ವಿಚಾರವಂತನ ಅನುಭೋಗಿಯಾಗಿರಬೇಕು ಅಂತಕ್ಕಂಥದ್ದು ಈ ನಿಯಮದ ಪ್ರಮುಖವಾಗಿರ್ತಕ್ಕಂಥ ಒಂದು ಕಲ್ಪನೆ. ವಿಚಾರವಂತ ಅನುಭೋಗಿಯಾಗಿರಬೇಕು ಅಂದ್ರೆ ಅನುಭೋಗಿ ಅವನು ತೀರ ದಡ್ಡನೂ ಆಗಿರಬಾರ್ದು, ಜಿಪುಣನೂ ಆಗಿರಬಾರ್ದು. ಅವನು ವಿಚಾರವಂತ ಅನುಭೋಗಿಯಾಗಿರಬೇಕು ಅಂತಕ್ಕಂಥದ್ದು ಒಂದನೇ ಕಲ್ಪನೆ. ಎರಡನೇ ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ, ಅವನು ಯಾವುದಾದ್ರೂ ಒಂದು ವಸ್ತುವನ್ನು ನಿರಂತರವಾಗಿ ಸೇವನೆ ಮಾಡಬೇಕು, ಅನುಭವಿಸಬೇಕು. ಯಾವುದಾದ್ರೂ ಒಂದು ಸರಕನ್ನ ಅನುಭವಿಸ್ತಾ ಹೋಗ್ಬೇಕು. ನಿರಂತರವಾಗಿರ್ತಕ್ಕಂತಹ ಸೇವನೆ ಇರ್ತಕ್ಕಂಥದ್ದು ಆಗ್ತಾ ಇರಬೇಕು. ಹಾಗೆ ಅವನು ನಿರಂತರವಾಗಿ ಒಂದು ಸರಕಾದ ತಕ್ಷಣ ಮತ್ತೊಂದು ಸರಕು, ಒಂದು ಸರಕಾದ ತಕ್ಷಣ ಮತ್ತೊಂದು ಸರಕು ಅನುಭವಿಸುತ್ತಾ ಹೋದಂತೆ ಅದರಿಂದ ದೊರೆತಕ್ಕಂತಹ ತುಷ್ಟಿಗುಣ, ಅದರಿಂದ ಆ ಸರಕಿನಿಂದ ಸುತ್ತಾ ಇರ್ತಕ್ಕಂತಹ ತುಷ್ಟಿಗುಣದ ಪ್ರಮಾಣ ಏನಾಗ್ತಾ ಹೋಗುತ್ತೆ? ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನೇ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇದನ್ನ ಈ ನಿಯಮವನ್ನ ನಾವು ಒಂದು ಉದಾಹರಣೆಯ ಮೂಲಕ ಸಹ ನಿರೂಪಿಸಬಹುದು. ಈ ನಿಯಮವನ್ನ ಒಂದು ಉದಾಹರಣೆಯ ಮೂಲಕ ಸಹ ನಿರೂಪಿಸಬಹುದು. ಏನು ಉದಾಹರಣೆ? ಈಗ ನೀವು ತರಗತಿಯನ್ನು ಮುಗಿಸಿದ ತಕ್ಷಣ ಮನೆ ಹೋಗ್ತೀರ. ಮನೆ ಹೋದಾಗ ಇಲ್ಲಿಂದ ಮನೆ ಹೋದ ತಕ್ಷಣ ನಿಮಗೆ ಬಾಯಾರಿಕೆ ಆಗಿರುತ್ತೆ. ಬಾಯಾರಿಕೆ ಆದಾಗ ನೀವೇನು ಮಾಡ್ತೀರಾ? ನೀರನ್ನು ಕುಡಿಯೋದಕ್ಕೆ ಪ್ರಯತ್ನ ಪಡ್ತೀರಾ. ಯಾವ ವಸ್ತುವನ್ನು ನೀವು ಅನುಭವಿಸೋದಿಲ್ಲ. ನಿಮಗೆ ಬಾಯಾರಿಕೆ ಆದ ತಕ್ಷಣ
ನಿಮಗೆ ಅಲ್ಲಿ ಏನೇ ವಸ್ತುಗಳು ಇಟ್ಟಿದ್ರು ಸಹ ಯಾವ ಸರಕನ್ನು ಸಹ ನೀವು ಅನುಭವಿಸೋದಕ್ಕೆ ಇಷ್ಟಪಡೋದಿಲ್ಲ. ಫಸ್ಟ್ ನಾವೇನ್ ಮಾಡ್ತೀವಿ, ನೀರನ್ನು ಕುಡಿತೀವಿ. ಈಗ ಪ್ರಾರಂಭದಲ್ಲಿ ನೀವು ಮನೆಗೆ ಹೋದ ತಕ್ಷಣ ಅಲ್ಲಿ ಇರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಒಂದು ಲೋಟವನ್ನ ಕುಡಿತೀವಿ. ಮೊದಲು ಒಂದು ಲೋಟವನ್ನ ನೀರನ್ನ ಕುಡಿತೀವಿ. ಒಂದು ಗ್ಲಾಸ್ ನೀರನ್ನ ಕುಡಿತೀರಾ. ಒಂದು ಗ್ಲಾಸ್ ನೀರನ್ನ ಕುಡಿದಾಗ ನಿಮಗೆ ಹೆಚ್ಚು ಅನುಭವದ ತೀವ್ರತೆ ಬಹಳಷ್ಟು ಬಾಯಾರಿಕೆ ಆಗಿರುತ್ತಲ್ಲ, ನೀರು ಕುಡಿದಾಗ ಅಮೃತ ಕುಡಿದಷ್ಟೇ ಸಮಾಧಾನ ಆಗುತ್ತೆ. ಏನೋ ಜೀವ ಹೋದಂಗೆ ಎಷ್ಟು ನಮಗೆ ಸಮಾಧಾನ ಆಗುತ್ತದೋ, ಒಂದು ಲೋಟ ನೀರು ಕುಡಿದ ತಕ್ಷಣ ನಮಗೆ ಪುನಃ ಏನೋ ಉಲ್ಲಾಸ ಬಂದಂಗಾಗುತ್ತೆ. ಅಂದ್ರೆ ಅಷ್ಟು ನಮಗೆ ತೃಪ್ತಿಯ ಭಾವನೆ ಸಿಗುತ್ತದೆ. ಅಂದ್ರೆ ಅತಿ ಹೆಚ್ಚು ನಮಗೆ ತೃಪ್ತಿಯ ಭಾವನೆ ಅಂತಕ್ಕಂಥದ್ದು ಸಿಗುತ್ತೆ. ತುಂಬಾ ಬಯಸ್ಕೊಂಡು ಹೋಗಿರ್ತೀರ ಮನೆಯಿಂದ, ಅಲ್ಲಿಗೆ ಕಾಲೇಜಿಂದ ಮನೆ ಹೋಗಿರ್ತೀರ, ಅಲ್ಲಿ ನೀರು ಸಿಕ್ಕರು ಸಾಕಪ್ಪ ಅಂತ ಕಾಯ್ತಾ ಇರ್ತೀರ. ಒಂದು ಲೋಟವನ್ನು ತೆಗೆದುಕೊಂಡ್ಬಿಡ್ತೀರ, ನೀರನ್ನ ಕುಡಿತೀರ. ನೀರನ್ನ ಕುಡಿದಾಗ ನಿಮಗೇನಾಗುತ್ತೆ, ಸಾಕಷ್ಟು ಸಮಾಧಾನ ಆಗುತ್ತೆ, ಸಂತೃಪ್ತಿ ಆಗುತ್ತೆ. ಓಹ್, ತುಂಬಾ ಏನಾಯ್ತು, ಸಮಾಧಾನ ಆಯ್ತು ಅಂತ ಹೇಳಿ ನೀರನ್ನ ಕುಡಿದಾಗ. ಹಾಗೇನೆ ಇನ್ನೊಂದು ಲೋಟ ನೀರು ಕುಡಿಬೇಕು ಅನ್ಸುತ್ತೆ. ಇನ್ನೊಂದು ಲೋಟ ನೀರು ಕುಡಿಸ್ಬೇಕು ಅಂದಾಗ ಇನ್ನೊಂದು ಎರಡನೇ ಲೋಟವನ್ನು ಸಹ ನೀರನ್ನ ಕುಡಿತೀರಾ. ಆಗ ಮೊದಲನೇ ಲೋಟ ನೀರು ಕುಡಿದಾಗ ಸಿಕ್ಕಂತ ತೃಪ್ತಿಯ ಗುಣ ನಂತರದ ಎರಡನೇ ಲೋಟವನ್ನ ನೀರನ್ನ ಕುಡಿದಾಗ ಸಿಗ್ತಕ್ಕಂಥ ತೃಪ್ತಿಯ ಪ್ರಮಾಣಕ್ಕೆ ಹೋಲಿಸ್ಕೊಂಡಾಗ ಏನಾಗಿರುತ್ತೆ, ತೃಪ್ತಿಯ ಪ್ರಮಾಣ ಕಡಿಮೆ ಇರುತ್ತದೆ. ಹೌದಾನೆ? ಮೊದಲನೇ ಒಂದು ಲೋಟ ನೀರು ಕುಡಿದಾಗ ಹೆಚ್ಚು ತೃಪ್ತಿ ಸಿಕ್ತು. ಎರಡನೇ ಲೋಟವನ್ನ ನೀರನ್ನ ಕುಡಿದಾಗ ಅದರಿಂದ ಮೊದಲನೇ ಲೋಟಕ್ಕೆ ಹೋಲಿಸಿದಾಗ ಸಿಗುವಂತಹ ತೃಪ್ತಿಯ ಪ್ರಮಾಣ ಏನಾಗಿರುತ್ತೆ, ಕಡಿಮೆಯಾಗಿರುತ್ತೆ. ಅಂದ್ರೆ ತುಷ್ಟಿಗುಣದ ತೀವ್ರತೆ ಅಲ್ಲಿಗಡೆ ಏನಾಗಿರುತ್ತೆ, ಕಡಿಮೆಯಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಮೊದಲನೇ ಲೋಟದ ನೀರನ್ನು ಕುಡಿದಾಗ ಹೆಚ್ಚು ತೃಪ್ತಿ ಸಿಕ್ತಿತ್ತು, ತುಷ್ಟಿಗುಣ ಇತ್ತು. ಎರಡನೇ ಲೋಟ ನೀರು ಕುಡಿಬೇಕಾದ್ರೆ ಅದರಿಂದ ಸಿಗ್ತಕ್ಕಂಥ ತೃಪ್ತಿಯ ಪ್ರಮಾಣ ಕಡಿಮೆಯಾಗಿರುತ್ತೆ. ಹಾಗೆಯೇ ಇನ್ನೊಂದು ಲೋಟವನ್ನು ನೀರು ಕುಡಿತಾರೆ, ಮೂರನೇ ಲೋಟವನ್ನು ನೀರು ಕುಡಿತಾರೆ. ಮೂರನೇ ಮೂರನೇ ನೀರು ಕುಡಿದಾಗ ಅದರಿಂದ ಸಿಗ್ತಕ್ಕಂಥ ತೃಪ್ತಿಯ ಪ್ರಮಾಣ ಏನಾಗುತ್ತೆ, ಇನ್ನೂ ಕಡಿಮೆ ಆಗಿರುತ್ತದೆ. ಮೂರನೇ ಲೋಟವಾದ ನೀರನ್ನ ಕುಡಿದಾಗ ಅದರಿಂದ ಸಿಗ್ತಕ್ಕಂತಹ ತುಷ್ಟಿ ಗುಣದ ಪ್ರಮಾಣ ಇನ್ನು ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಯಾವುದಕ್ಕೆ ಹೋಲಿಸ್ಕೊಂಡ್ರೆ 1 ಮತ್ತು 2ನೇ ಲೋಟಕ್ಕೆ ಹೋಲಿಸಿಕೊಂಡಾಗ ಅದರಿಂದ ಸಿಗ್ತಕ್ಕಂಥ ತೃಪ್ತಿಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಹೀಗೆ 4, 5, 6 ಲೋಟಗಳನ್ನ ನೀರು ಕುಡಿದಾಗ ನಿಮಗೇನಾಗುತ್ತೆ, ಅದರಿಂದ ಸಿಗ್ತಕ್ಕಂತಹ ಸೀಮಾಂತ ತುಷ್ಟಿ ಗುಣ. ಒಂದೊಂದು ಲೋಟ ನೀರನ್ನು ಹೆಚ್ಚುವರಿಯಾಗಿ ಕುಡಿದಾಗ ಆ ಹೆಚ್ಚುವರಿ ಲೋಟದ ನೀರಿನಿಂದ ಸಿಗ್ತಕ್ಕಂಥ ತೃಪ್ತಿಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಹೇಳಿ ಕರಿತೀವಿ. ಈ ನಿಯಮವನ್ನ ನಾವು ಒಂದು ಕೋಷ್ಟಕದ ಮೂಲಕವೂ ಸಹ ನಿರೂಪಿಸಬಹುದು. ನಿಯಮವನ್ನ ಒಂದು ಕೋಷ್ಟಕದ ಮೂಲಕವೂ ಸಹ ನಾವು ನಿರೂಪಿಸಬಹುದು. ಇಲ್ಲಿ ನೋಡಿ, ಘಟಕಗಳು ಅಂತ ಇದೆ. ಘಟಕಗಳು ಅಂತ ಹೇಳಿದ್ರೆ ಯಾವುದಿಲ್ಲಿ ಸರಕು. ಯಾವ ಸರಕು? ನೀರು. ಪ್ರತಿಯೊಂದು ಲೋಟ ಒಂದೇ ತರದಲ್ಲಿರ್ತಕ್ಕಂತಹ ಲೋಟದಲ್ಲಿ ಪ್ರತಿಯೊಂದು ಲೋಟನು ಸಹ 150 ml ನೀರು ಇಡ್ತಾ ಇದ್ದಾವೆ ಅಂತ ಇಟ್ಕೊಳ್ಳೋಣ. ಪ್ರತಿಯೊಂದು ಲೋಟನು ಎಷ್ಟು ml ನೀರು ಇಡ್ತಾ ಇದೆ? 150 ml. ಹೀಗೆ ಒಟ್ಟು 6 ಲೋಟದಲ್ಲಿ ನೀರನ್ನ ತುಂಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ಈ ಸರಕುಗಳನ್ನು ನಾವು ಏನಂತ ಕರ್ಕೊಂಡಿದ್ದೀವಿ, ಇಲ್ಲಿ ನೀರು ಅಂತ ಹೇಳಿ ಕರೆದಿದ್ದೀವಿ. ಎಷ್ಟು ನೀರಿನ ಲೋಟಗಳಿದ್ದಾವೆ? ಒಟ್ಟು 6 ಲೋಟಗಳ ನೀರನ್ನ ತುಂಬಿಸಿಟ್ಟಿದ್ದೀವಿ. ಎಲ್ಲವೂ ಒಂದೇ ಪ್ರಕಾರವಾಗಿರ್ತಕ್ಕಂಥದ್ದು ಲೋಟಗಳು. ಅಂದ್ರೆ ನೀರಿನ ಪ್ರಮಾಣ ಎಷ್ಟು ಇರ್ತದವೆ? 150 ml ನೀರು ಇರ್ತಾ ಇದೆ. ಈಗ ಮೊದಲನೇ ಲೋಟವನ್ನ ನೀರನ್ನ ನಾವು ಕುಡಿದಿದ್ದೀವಿ. ಮೊದಲನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಕುಡಿದಿದ್ದೀವಿ. ಆಗ ನಮಗೆ ಎಷ್ಟು ತುಷ್ಟಿಗುಣ ಸಿಕ್ಕಿದೆ?
ಸಿಕ್ಕಿದೆ? 12 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ಕಿದೆ. 12 ಯೂನಿಟ್ನಷ್ಟು ತುಷ್ಟಿಗುಣ ಅಂತಕ್ಕಂಥದ್ದು ಸಿಕ್ಕಿದೆ. ಮೊದಲನೇ ಲೋಟವನ್ನ ನೀರನ್ನ ಅನುಭೋಗಿಸಿದಾಗ ಅದರಿಂದ ಸಿಕ್ಕಂತಹ ತುಷ್ಟಿಯ ಗುಣದ ಪ್ರಮಾಣ ಎಷ್ಟಿದೆ? 12 ಯೂನಿಟ್ನಷ್ಟು ಇದೆ. ಈಗ ನಂತರ ಏನ್ ಮಾಡ್ತಾನೆ ಅನುಭೋಗಿ? ಎರಡನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಕುಡಿತಾನೆ. ಎರಡನೇ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನ ಕುಡಿದಾಗ ಎರಡನೇ ಲೋಟದಿಂದ ಸಿಗುವಂತಹ ತುಷ್ಟಿಗುಣದ ಪ್ರಮಾಣ ಎಷ್ಟಾಗುತ್ತೆ? 6 ಯೂನಿಟ್ನಷ್ಟು ಆಗುತ್ತದೆ. 6 ಯೂನಿಟ್, 6 ಯೂನಿಟ್ನಷ್ಟು ತುಷ್ಟಿಗುಣ ಸಿಗುತ್ತದೆ. ಮೊದಲನೇ ಲೋಟವನ್ನು ಕುಡಿದಾಗ ಎಷ್ಟು ಸಿಕ್ತು? 12 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ತು. ಎರಡನೇ ಲೋಟದವನ್ನು ಅನುಭವಿಸಿದಾಗ ಅವನಿಗೆ ಸಿಗುವಂತಹ ತುಷ್ಟಿಗುಣದ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ 6 ಯೂನಿಟ್ನಷ್ಟು. ಅಂದ್ರೆ ಮೊದಲನೇ ಲೋಟ ನೀರನ್ನು ಕುಡಿದಾಗ ಆಗ ಸಿಕ್ಕಂತ ತೃಪ್ತಿಯ ಪ್ರಮಾಣಕ್ಕಿಂತನೂ ಎರಡನೇ ಲೋಟದಿಂದ ಸಿಗುವಂತ ತೃಪ್ತಿಯ ಪ್ರಮಾಣ ಏನಾಯ್ತು? ಕಡಿಮೆ ಆಯಿತು. ಆಗ 2 ಲೋಟಗಳಿಂದ ಒಟ್ಟು ತುಷ್ಟಿ, 2 ಲೋಟಗಳ ನೀರನ್ನು ಅನುಭವಿಸಿದಾಗ ಒಟ್ಟು ತುಷ್ಟಿಗುಣ ಎಷ್ಟಾಯ್ತು? 18. ಮೊದಲನೇ 1 ಲೋಟ ನೀರನ್ನು ಕುಡಿದಾಗ ಎಷ್ಟಾಯ್ತು? 12. ಎರಡನೇ 1 ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಒಟ್ಟು ಎಷ್ಟಾಯ್ತು? 6 ಆಯ್ತು. ಹಾಗಾದ್ರೆ 1 ಮತ್ತು 2ನೇ ಲೋಟ, 1 ಮತ್ತು 2ನೇ ಲೋಟ 12 ಪ್ಲಸ್ 6 ಎಷ್ಟಾಯ್ತು? 18 ಯೂನಿಟ್ನಷ್ಟು ಒಟ್ಟು ತುಷ್ಟಿಗುಣ ದೊರೆಯುತ್ತದೆ. ಈಗ ಅನುಭೋಗಿ ಇನ್ನೂ ನೀರು ಕುಡಿಬೇಕು ಅನಿಸ್ತಾ ಇದ್ದಾನೆ. ಆಗ ಮೂರನೇ ಲೋಟದಲ್ಲಿರ್ತಕ್ಕಂತಹ ನೀರನ್ನ ಕುಡಿತಾನೆ. 3ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಕುಡಿದಾಗ ಆ ಮೂರನೇ ಅಂದ್ರೆ ಹೆಚ್ಚುವರಿ, 2 ಆಗಿತ್ತು, ಈಗ 3ನೇ ಮತ್ತೊಂದು ಹೆಚ್ಚುವರಿ, ಮತ್ತೊಂದು ಲೋಟ ನೀರು ಕುಡಿತಾನೆ. ಮತ್ತೊಂದು ಲೋಟದ ನೀರನ್ನ ಕುಡಿತಾನೆ. ಮತ್ತೊಂದು ಲೋಟದ ನೀರನ್ನು ಕುಡಿದಾಗ ಏನಾಯ್ತು? ಆಗ ಅವನಿಗೆ ಸಿಕ್ಕಂತಹ ತುಷ್ಟಿಗುಣದ ಪ್ರಮಾಣ ಏನಾಗಿದೆ? ಕಡಿಮೆಯಾಗಿದೆ. ಎಷ್ಟು? 6ರಿಂದ 4 ಯೂನಿಟ್ಗೆ ಕಡಿಮೆಯಾಗಿದೆ. 6ರಿಂದ 4 ಯೂನಿಟ್ಗೆ ಕಡಿಮೆಯಾಗಿದೆ. ಮೊದಲನೇ ಲೋಟ ಅನುಭವಿಸಿದಾಗ ಎಷ್ಟು ತುಷ್ಟಿಗುಣ ಸಿಕ್ತು? 12 ಯೂನಿಟ್ ಇಷ್ಟು. ಎರಡನೇ ಲೋಟದ ನೀರನ್ನು ಅನುಭವಿಸಿದಾಗ 6 ಯೂನಿಟ್ ಇಷ್ಟು. 3ನೇ 1 ಲೋಟದಲ್ಲಿರ್ತಕ್ಕಂತಹ ಗ್ಲಾಸಲ್ಲಿರ್ತಕ್ಕಂಥ ನೀರನ್ನು ಕುಡಿದಾಗ 4 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ತು. ಹಾಗಾದ್ರೆ ಒಟ್ಟು 3 ಲೋಟಗಳಲ್ಲಿರುವಂತಹ ನೀರನ್ನ ಅನುಭೋಗಿಸಿದಾಗ ಸಿಕ್ಕಂತಹ ಒಟ್ಟು ತುಷ್ಟಿಗುಣ ಎಷ್ಟಾಯ್ತು? 22 ಯೂನಿಟ್ನಷ್ಟು ಆಯ್ತು. 22 ಯೂನಿಟ್ನಷ್ಟು ಆಯ್ತು. ಈಗ ನೋಡಿ, ಇಲ್ಲಿ ಇನ್ನೂ ಒಂದು ಲೋಟ ಅಂದ್ರೆ ಇನ್ನೂ ಒಂದು ನೀರು ಕುಡಿಬೇಕು ಅನ್ಸುತ್ತೆ ನಮಗೆ. ಆಗ ಅವನು 4ನೇ ಲೋಟದಲ್ಲಿರ್ತಕ್ಕಂತಹ ನೀರನ್ನ ಕುಡಿತಾನೆ. ಆಗ ಅವನಿಗೆ ಸಿಗುವಂತಹ ತೃಪ್ತಿಯ ಪ್ರಮಾಣ, ತುಷ್ಟಿಗುಣದ ಪ್ರಮಾಣ ಏನಾಗುತ್ತೆ? ಕಡಿಮೆಯಾಗುತ್ತದೆ. 4 2ಕ್ಕೆ ಇರುತ್ತದೆ. ಆಗ ಒಟ್ಟು ತುಷ್ಟಿಗುಣ ಎಷ್ಟಾಗುತ್ತೆ? 24 ಆಗುತ್ತೆ. ಅನಂತರ ಇನ್ನೂ ಒಂದು ಲೋಟದಲ್ಲಿರ್ತಕ್ಕಂತಹ ಮತ್ತೊಂದು ಲೋಟದಲ್ಲಿರ್ತಕ್ಕಂಥ ನೀರನ್ನು, 5ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಕುಡಿತಾನೆ. ಆಗ ಅವನಿಗೆ ಯಾವುದೇ ತೃಪ್ತಿ ಸಿಗುವುದಿಲ್ಲ. ಆಗ ಶೂನ್ಯ ಆಗುತ್ತೆ. ಆಗ ಒಟ್ಟು ತುಷ್ಟಿಗುಣ ಎಷ್ಟಿರುತ್ತೆ? 24 ಯೂನಿಟ್ನಷ್ಟೇ ಇರುತ್ತೆ. ಇನ್ನೂ ಒಂದು ಲೋಟವನ್ನ, 6ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಅನುಭವಿಸ್ತಾನೆ. ಆಗ ಅವನಿಗೆ ಯಾವುದೇ ಒಂದು ಹೆಚ್ಚುವರಿಯಾಗಿರ್ತಕ್ಕಂಥ ತುಷ್ಟಿಗುಣ ಸಿಗೋದಿಲ್ಲ. ಒಟ್ಟು ತುಷ್ಟಿಗುಣದಲ್ಲಿ ನಷ್ಟ ಆಗುತ್ತೆ. ಎಷ್ಟು ನಷ್ಟ ಆಗುತ್ತೆ? -2 ಆಗುತ್ತೆ. -2 ಅಂತಕ್ಕಂಥದ್ದು 6ನೇ ಲೋಟದಿಂದ ಕುಡಿದಾಗ ಅವನಿಗೆ -2ರಷ್ಟು ತುಷ್ಟಿಗುಣದ ಹೀನತೆ ಅಂದ್ರೆ ಒಟ್ಟು ತುಷ್ಟಿಗುಣದಲ್ಲಿ ಕಡಿಮೆ ಆಗ್ತದೆ. ಅದೆಷ್ಟಾಯ್ತು? 2 ಆಗುತ್ತೆ. -2 ಆಗುತ್ತೆ. ಆಗ ನೋಡಿ ಇಲ್ಲಿ ಒಟ್ಟು ತುಷ್ಟಿಗುಣ ಎಷ್ಟಾಗುತ್ತೆ? 22. ಹೀಗೆ ನಾವು ಈ ಇಳಿಮುಖ ಸೀಮಾ ತುಷ್ಟಿಗುಣವನ್ನ ಒಂದು ಕೋಷ್ಟಕದ ಮೂಲಕನೂ ಸಹ ವಿವರಿಸಬಹುದು. ನೋಡಿ, 1 ಲೋಟ, 2 ಲೋಟ, 3 ಲೋಟ, 4, 5, 6
ಹೀಗೆ 6 ಲೋಟಗಳನ್ನು ನಾವು ನೀರನ್ನ ಇಟ್ಕೊಂಡಿದ್ವಿ. ಈಗ ನೀವು ಏನ್ ಮಾಡ್ತೀರಾ, ಕಾಲೇಜಿಂದ ಮನೆಗೆ ಹೋಗ್ತಾ ಇದ್ದೀರಾ, ತುಂಬಾ ಬಾಯಾರಿಕೆ ಆಗಿದೆ ನಿಮಗೆ, ಬಸ್ ಸ್ಟ್ಯಾಂಡ್ ಅಲ್ಲೇ ತುಂಬಾ ಬಾಯಾರಿಕೆ ಆಯ್ತು, ಮನೆಯಲ್ಲೇ ಹೋಗಿ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀರಾ. ಹೋದ ತಕ್ಷಣನೇ ನೀವೇನ್ ಮಾಡ್ತೀರಾ, 1 ಲೋಟ ನೀರು ಗಟ್ಟ ಕುಡಿದು ಬಿಡ್ತೀರಾ. 1 ಲೋಟ ನೀರನ್ನ ಕುಡಿದ ತಕ್ಷಣನೇ ನಿಮಗೆ ಎಷ್ಟು 12 ಯೂನಿಟ್ನಷ್ಟು ತೃಪ್ತಿ ಸಿಗುತ್ತೆ. ನಂತರ ಏನ್ ಮಾಡ್ತೀರಾ, ನೀರು ಕುಡಿಬೇಕು ಅನ್ಸುತ್ತೆ, ಇನ್ನೂ 1 ಲೋಟದಲ್ಲಿರ್ತಕ್ಕಂಥ ನೀರನ್ನ ಕುಡಿತೀರಾ. ಇನ್ನೂ 1 ಲೋಟ ಅಂದ್ರೆ ಹೆಚ್ಚುವರಿ ಅಂತ ಅರ್ಥ. ಇನ್ನೂ 1 ಲೋಟ ಅಂತ ಹೇಳಿದ್ರೆ ಏನಂತ, ಹೆಚ್ಚುವರಿ. ಮತ್ತೊಂದು ಲೋಟ ಅಂದ್ರೆ ಹೆಚ್ಚುವರಿ. ಹೆಚ್ಚುವರಿಯಾಗಿ ಕುಡಿದಾಗ ಮೊದಲನೇ ಲೋಟದಲ್ಲಿ ಸಿಕ್ಕಂತ ತುಷ್ಟಿಗುಣಕ್ಕೂ ನಂತರದಲ್ಲಿ ಸಿಗ್ತಕ್ಕಂಥ ತುಷ್ಟಿಗುಣಕ್ಕೂ ಏನಾಗಿರುತ್ತೆ, ಕಡಿಮೆ ಆಗುತ್ತೆ. ಮೊದಲನೇ ಲೋಟವನ್ನ ಕುಡಿದಾಗ ಹೆಚ್ಚು ತುಷ್ಟಿಗುಣ ಸಿಗುತ್ತೆ, ಎರಡನೇ ಲೋಟವನ್ನ ಕುಡಿದಾಗ, ಲೋಟದಲ್ಲಿ ಇರ್ತಕ್ಕಂಥ ನೀರನ್ನ ಕುಡಿದಾಗ ಕಡಿಮೆ ತುಷ್ಟಿಗುಣ ಸಿಗುತ್ತೆ. ಇನ್ನು 3ನೇ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಆಗ ಇನ್ನೂ ತುಷ್ಟಿಗುಣದ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಹಾಗೇನೆ 5ನೇ ಲೋಟದಲ್ಲಿ ಕುಡಿದಾಗ 5ನೇ ಲೋಟವನ್ನು ಕುಡಿದಾಗ ನಿಮಗೆ ಸಾಕಪ್ಪ ನೀರು ಸಾಕು, ಬಾಯಾರಿಕೆ ತೀವ್ರತೆ ಸಂಪೂರ್ಣವಾಗಿ ಕಡಿಮೆಯಾಗಿ ನಿಮಗೆ ಸಮಾಧಾನ ಆಗುತ್ತೆ. ಆ ಸಮಾಧಾನ ಆಗುವಂಥದ್ದನ್ನ ನಾವು ಅನುಭೋಗಿಯ ಸಮತೋಲನ ಹಂತ. ಆಗ ಅನುಭೋಗಿ ಸಮತೋಲನ ಹಂತವನ್ನ ಮುಟ್ಟಿರ್ತಾನೆ, ಅಂದ್ರೆ ಗರಿಷ್ಠ ತೃಪ್ತಿಯ ಮಟ್ಟವನ್ನ ಮುಟ್ಟಿರ್ತಾನೆ. ಇದನ್ನ ನಾವು ಈ ಒಂದು ಕೋಷ್ಟಕದ ಮೂಲಕವೂ ಸಹ ನಾವು ಇಡೀ ಸಮತೃಷ್ಟಿಗುಣದ ನಿಯಮವನ್ನ ವಿವರಿಸಬಹುದು ಅನ್ನೋದನ್ನ ನಾವು ನೋಡಿದ್ದೀವಿ. ಈಗ ಇಲ್ಲಿ ಒಟ್ಟು ತುಷ್ಟಿಗುಣ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಒಟ್ಟು ತುಷ್ಟಿಗುಣ ಅಂತ ಹೇಳಿದ್ರೆ ಸೀಮಾಂತ ತುಷ್ಟಿಗುಣದ ಮೊತ್ತವನ್ನ, ಸೀಮಾಂತ ತುಷ್ಟಿಗುಣದ ಮೊತ್ತವೇ ಒಟ್ಟು ತುಷ್ಟಿಗುಣ ಆಗಿರುತ್ತದೆ. ಸೀಮಾಂತ ತುಷ್ಟಿಗುಣದ ಮೊತ್ತವೇ ಒಟ್ಟು ತುಷ್ಟಿಗುಣ ಆಗಿರುತ್ತೆ. ನೋಡಿ, ಮೊದಲನೇ ಒಂದು ಲೋಟದಲ್ಲಿರ್ತಕ್ಕಂಥ ನೀರನ್ನ ಕುಡಿದಾಗ ಅವನಿಗೆ ಸಿಗ್ತಕ್ಕಂಥ ತುಷ್ಟಿಗುಣದ ಪ್ರಮಾಣ ಎಷ್ಟಿತ್ತು, 12 ಯೂನಿಟ್ನಷ್ಟು ಆಗಿತ್ತು. ಎರಡನೇ ಲೋಟವನ್ನು ಕುಡಿದಾಗ ಅವನಿಗೆ ಸಿಗ್ತಕ್ಕಂಥ ತುಷ್ಟಿಗುಣದ ಪ್ರಮಾಣ ಎಷ್ಟಾಯ್ತು, 6 ಯೂನಿಟ್ ಆಯ್ತು. 12 + 6 ಎಷ್ಟಾಯ್ತು, 18 ಯೂನಿಟ್ ಆಯ್ತು. ಒಟ್ಟು ತುಷ್ಟಿಗುಣ ನಮಗೆ ಹೆಚ್ಚಾಗಿದಂತೆ ಕಾಣುತ್ತೆ, ಆದರೆ ಅದು ನಿಜವಾಗ್ಲೂ ಅದು ಯಾವ ದರದಲ್ಲಿ ಏರಿಕೆ ಆಗ್ತಾ ಇದೆ, ಇಳಿಮುಖ ದರದಲ್ಲಿ ಹೆಚ್ಚಾಗ್ತಾ ಇದೆ. ಒಟ್ಟು ತುಷ್ಟಿಗುಣ 12 ಇದ್ದು 18 ಆಗಿದೆ, ಆದರೆ ಸೀಮಾಂತ ತುಷ್ಟಿಗುಣ 12 ಇದ್ದು 6 ಆಗಿದೆ. ಅಂದ್ರೆ ಒಟ್ಟು ತುಷ್ಟಿಗುಣ ಹೆಚ್ಚಾಗಿದೆ ಆಗಿದೆ, ಆದರೆ ಎಷ್ಟು ಹೆಚ್ಚಾಗಬೇಕಾಗಿತ್ತು, 24 ಯೂನಿಟ್ನಷ್ಟು ಹೆಚ್ಚಾಗಬೇಕಾಗಿತ್ತು. ಗೊತ್ತಾನೆ, ಮೊದಲನೇ ಒಂದು ಲೋಟದಲ್ಲಿಂದ 12 ಯೂನಿಟ್ನಷ್ಟು ಸಿಕ್ಕಾಗ ಎರಡನೇ ಲೋಟದಿಂದನೂ 12 ಸಿಗ್ಬೇಕಾಗಿತ್ತಲ್ಲ, 12 ಸಿಕ್ಕಿಲ್ಲ. ಎಷ್ಟು ಸಿಕ್ಕಿದೆ ಅವನಿಗೆ, 6 ಯೂನಿಟ್. ಯಾಕೆಂತ ಹೇಳಿದ್ರೆ ಮೊದಲನೇ ಲೋಟವನ್ನು ನೀರನ್ನು ಕುಡಿದಾಗ ಅವನಿಗೆ ಅನುಭವದ ತೀವ್ರತೆ ಬಹಳಷ್ಟಿತ್ತು, ತುಷ್ಟಿಗುಣದ ತೀವ್ರತೆ ಬಹಳಷ್ಟಿತ್ತು. ಆದರೆ ಎರಡನೇ ಲೋಟವನ್ನು ನೀರು ಕುಡಿದಾಗ ಅದರ ತುಷ್ಟಿಗುಣದ ತೀವ್ರತೆ ಏನಾಗಿತ್ತು, ಕಡಿಮೆ ಆಗಿತ್ತು. ಹಾಗಾಗಿ ಅದರಿಂದ ಎರಡನೇ ಲೋಟದಿಂದ ಸಿಗ್ತಕ್ಕಂತಹ ತುಷ್ಟಿಗುಣದ ಪ್ರಮಾಣ ಏನಾಯಿತು, ಕಡಿಮೆ ಆಯಿತು. ಹಾಗಾಗಿ ನಮಗೆ 12 ಇದ್ದು 18 ಆಗುತ್ತೆ. ಹೇಗೆಂದ್ರೆ 12 + 6 ಕುಡಿದಾಗ 2 ಲೋಟಗಳ ಒಟ್ಟು ತುಷ್ಟಿಗುಣ 18 ಯೂನಿಟ್ ಆಯಿತು. ಹಾಗೇನೆ 3ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಅನುಭವಿಸ್ತಾನೆ, 3ನೇ ಲೋಟದಲ್ಲಿರ್ತಕ್ಕಂತಹ ನೀರನ್ನು ಸಹ ಅನುಭವಿಸ್ತಾನೆ. 3ನೇ ಲೋಟವನ್ನು ಅನುಭವಿಸಿದಾಗ 3ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಅನುಭವಿಸಿದಾಗ ನಮಗೆ ಸಿಗ್ತಕ್ಕಂತಹ ತುಷ್ಟಿಗುಣದ ಪ್ರಮಾಣ ಎಷ್ಟಾಗುತ್ತೆ, 4 ಯೂನಿಟ್ ಆಗುತ್ತೆ. ಹಾಗಾದ್ರೆ 3 ಲೋಟಗಳ ಇರ್ತಕ್ಕಂತಹ ನೀರನ್ನ ಅನುಭವಿಸಿದಾಗ ಒಟ್ಟು ತುಷ್ಟಿಗುಣ ಎಷ್ಟಾಯ್ತು ಅಂತ ಹೇಳಿದ್ರೆ ಮೊದಲನೇ 12, ಎರಡನೇದು 6, 12 6 18, 18 6 ಎಷ್ಟಾಯ್ತು, 22. 3 ಲೋಟದಿಂದ ಅದರಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಒಟ್ಟು ಅವನಿಗೆ 22 ಯೂನಿಟ್ನಷ್ಟು ತುಷ್ಟಿಗುಣ ಲಭ್ಯ ಆಯಿತು. ಇನ್ನು 4ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸ್ತಾನೆ, ಆಗ ಅವನಿಗೆ ಆ 4ನೇ ಲೋಟದಿಂದ ದೊರೆಯತಕ್ಕಂತಹ ತುಷ್ಟಿಗುಣದ ಪ್ರಮಾಣ 2 ಯೂನಿಟ್ನಷ್ಟು ಹೆಚ್ಚಾಗುತ್ತದೆ. ಒಂದು ಸೀಮಾಂತ ತುಷ್ಟಿಗುಣ 2ರಷ್ಟು ಹೆಚ್ಚಾಗುತ್ತದೆ. ಅಂದ್ರೆ ಮೊದಲು ಎಷ್ಟಿತ್ತು, 4, ಅದಕ್ಕಿಂತ ಮೊದಲು 6, ಅದಕ್ಕಿಂತ ಮೊದಲು 12 ಇತ್ತು. 12 + 6 + 4 + 2
ಆಗ ಒಟ್ಟು ತುಷ್ಟಿಗುಣ ಎಷ್ಟಾಯಿತು? 24. 4ನೇ ಲೋಟದಲ್ಲಿರ್ತಕ್ಕಂತಹ ತುಷ್ಟಿಗುಣವನ್ನ ಅನುಭವಿಸಿದಾಗ ಒಟ್ಟು ತುಷ್ಟಿಗುಣದ ಪ್ರಮಾಣ 24 ಯೂನಿಟ್ ಅಷ್ಟಾಯಿತು. ಹಾಗೆ 5ನೇ ಲೋಟದಲ್ಲಿ ಅವನ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಅವನಿಗೆ ಒಟ್ಟು ತುಷ್ಟಿಗುಣದ ಪ್ರಮಾಣ ಇನ್ನೂ ಸಹ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತೆ. ಇನ್ನೂ ಕಡಿಮೆ ಆದಾಗ ಏನಾಗುತ್ತೆ? ಯಾವುದೇ ಹೆಚ್ಚುವರಿಯಾಗಿರ್ತಕ್ಕಂತಹ ತುಷ್ಟಿಗುಣದ ಪ್ರಮಾಣ ಲಭ್ಯ ಆಗೋದಿಲ್ಲ. ಆಗ ಎಷ್ಟಿರ್ತಾನೆ? 5ನೇ ಲೋಟದಿಂದ ಅನುಭವಿಸಿದಾಗ ಅವನಿಗೆ ಸಿಗ್ತಕ್ಕಂತಹ ತೃಪ್ತಿಯ ಪ್ರಮಾಣ ಎಷ್ಟಿದೆ? 0 ಆಗಿದೆ. ಈ ಹಂತದಲ್ಲಿ ಏನಂತ ಕರಿತೀವಿ? ಸಮತೋಲನ ಹಂತ. ಸಮತೋಲನ ಇದನ್ನ ನಾವೇನಂತ ಕರಿತೀವಿ? ಸಮತೋಲನ ಹಂತ ಅಂತ ಹೇಳ್ತೇವೆ. ಈ ಹಂತದಲ್ಲಿ ಅನುಭೋಗಿ ಸಮತೋಲನವನ್ನು ಮುಟ್ಟಿರ್ತಾನೆ. ಅಂದ್ರೆ ಗರಿಷ್ಠ ತೃಪ್ತಿಯನ್ನು ಪಡೆಯುವ ಹಂತ. ಗರಿಷ್ಠ ತೃಪ್ತಿಯನ್ನ ಪಡೆಯುವ ಹಂತ ಯಾವುದಾಗಿರುತ್ತದೆ? 5ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಅನುಭವಿಸಿದಾಗ. ಇನ್ನು ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ನಾವು ಅವನು 6ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸ್ತಾ ಅಂದ್ರೆ ಆಗ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ? ಋಣಾತ್ಮಕ ಆಗುತ್ತೆ. ಸೀಮಾಂತ ತುಷ್ಟಿಗುಣದ ಪ್ರಮಾಣ -2 ಆಗುತ್ತೆ. ಆಗ ಒಟ್ಟು ತುಷ್ಟಿಗುಣ ಎಷ್ಟಾಗುತ್ತೆ? ಕೇವಲ 22 ಯೂನಿಟ್ನಷ್ಟು ಆಗುತ್ತದೆ. ಹಾಗೆಯೇ ಇದನ್ನ ಒಂದು ರೇಖಾಚಿತ್ರದ ಮೂಲಕವೂ ಸಹ ವಿವರಿಸಬಹುದು. ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮವನ್ನು ನಾವು ರೇಖಾಚಿತ್ರದ ಮೂಲಕವೂ ಸಹ ನಿರೂಪಿಸಬಹುದು. ನೀವು ರೇಖಾಚಿತ್ರವನ್ನ ನಾವು ನಿರೂಪಿಸಬೇಕಾದ್ರೆ ಮುಖ್ಯವಾಗಿ ನಾವು ಯಾವ ರೀತಿ ಒಂದು ಗ್ರಾಫ್ ಹಾಳೆಯನ್ನು ತಗೊಂಡಿದ್ದೀವಿ. ಗ್ರಾಫ್ ಹಾಳೆಯನ್ನ ತಗೊಂಡಿದ್ದೀವಿ. ಈ ಗ್ರಾಫ್ ಹಾಳೆಯಲ್ಲಿರ್ತಕ್ಕಂಥದಲ್ಲಿ ನಾವೇನ್ ಮಾಡಿದ್ದೀವಿ? ಕೋಷ್ಟಕದಲ್ಲಿರ್ತಕ್ಕಂಥ ಅಂಕಿ ಅಂಶಗಳನ್ನ ಗ್ರಾಫ್ ಹಾಳೆಯಲ್ಲಿ ನಿರೂಪಿಸಿದೆ. ನೋಡಿ, ಇಲ್ಲಿ OY ಅಕ್ಷದಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ. OY ಅಕ್ಷದಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ TU ಟೋಟಲ್ ಯುಟಿಲಿಟಿ TU ಟೋಟಲ್ ಯುಟಿಲಿಟಿ ಅಂದ್ರೆ ಕನ್ನಡದಲ್ಲಿ ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. MU ಅಂತ ಹೇಳಿದ್ರೆ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಹಾಗೆಯೇ OX ಅಕ್ಷದಲ್ಲಿ OX ತಲಾಕ್ಷದಲ್ಲಿ ಸರಕುಗಳನ್ನ ಅಥವಾ ಘಟಕಗಳು ಘಟಕಗಳನ್ನ ನಾವು ಸೂಚಿಸ್ತಾ ಇದ್ದೀವಿ. ಆಯ್ತಾ? ಈಗ ಇಲ್ಲಿ MU ಅಂತಕ್ಕಂಥದ್ದು ಸೀಮಾಂತ ತುಷ್ಟಿಗುಣವನ್ನ, PU ಅಂತಕ್ಕಂಥ ರೇಖೆ ಒಟ್ಟು ತುಷ್ಟಿಗುಣವನ್ನ ಸೂಚಿಸ್ತಾ ಇದೆ. MU ರೇಖೆ ಏನನ್ನ ಸೂಚಿಸ್ತಾ ಇದೆ? ಸೀಮಾಂತ ತುಷ್ಟಿಗುಣದ ರೇಖೆಯನ್ನು ಸೂಚಿಸ್ತಾ ಇದೆ. PU ರೇಖೆ ಏನನ್ನ ಸೂಚಿಸ್ತಾ ಇದೆ? ಒಟ್ಟು ತುಷ್ಟಿಗುಣದ ರೇಖೆಯನ್ನು ಸೂಚಿಸ್ತಾ ಇದೆ. ಈಗ ನೋಡಿ, ಮೊದಲನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಒಟ್ಟು ತುಷ್ಟಿಗುಣ ಎಷ್ಟಿತ್ತು? 12 ನೋಡಿ, ಮೊದಲನೇ ಘಟಕ 1 ಎಷ್ಟು ಯೂನಿಟ್ ಅಷ್ಟು ಸಿಕ್ಕಿದೆ? ಒಟ್ಟು ತುಷ್ಟಿಗುಣದ ಪ್ರಮಾಣ 12 ಅಂದ್ರೆ 10 ಮತ್ತು 15 ಮತ್ತೆ 12. ಹಾಗೇನೆ ಎರಡನೇ ಘಟಕದಲ್ಲಿರ್ತಕ್ಕಂಥ ನೀರನ್ನ ಅನುಭವಿಸ್ತಾನೆ. ಎರಡನೇ ಘಟಕದಲ್ಲಿರುವಂತಹ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಅವನಿಗೆ ಸಿಗ್ತಕ್ಕಂತಹ ಒಟ್ಟು ತುಷ್ಟಿಗುಣದ ಪ್ರಮಾಣ ಎಷ್ಟು? 18 ಇಲ್ಲಿದೆ. 15 ಮತ್ತು 20ರ ಮಧ್ಯದಲ್ಲಿ 18 ಅಂತಕ್ಕಂಥದ್ದನ್ನ ನಾವು ನೋಡೋಣ. ಹಾಗೆಯೇ ಮೂರನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸ್ತಾನೆ. ಆಗ ಒಟ್ಟು ತುಷ್ಟಿಗುಣ ಎಷ್ಟಾಗುತ್ತೆ? 22. 3 ಅಂತಕ್ಕಂಥದ್ದು ಎಷ್ಟಿದೆ? 22.
ಮೂರನೇ ಘಟಕ ಅಥವಾ ಮೂರನೇ ಸರಕು. ಸರಕು ಅಂದ್ರೆ ಇಲ್ಲಿ ಯಾವುದು? ಒಂದು ಲೋಟದಲ್ಲಿರ್ತಕ್ಕಂಥ ನೀರು, ಮೂರನೇ ಲೋಟದಲ್ಲಿರ್ತಕ್ಕಂತಹ ನೀರನ್ನ ಅನುಭವಿಸ್ತಾನೆ. ಆಗ ಅವನಿಗೆ ಸಿಗ್ತಕ್ಕಂತಹ ತುಷ್ಟಿಗುಣದ ಪ್ರಮಾಣ ಎಷ್ಟು? 22 ಯೂನಿಟ್ನಷ್ಟು. ಹಾಗೆಯೇ ನಾಲ್ಕನೇ ಘಟಕವನ್ನ ಅನುಭವಿಸ್ತಾನೆ. ಅಂದ್ರೆ ಶೂನ್ಯ. ಇಲ್ಲಿ ನಾಲ್ಕನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಅವನಿಗೆ ಸಿಗ್ತಕ್ಕಂತಹ ಒಟ್ಟು ತುಷ್ಟಿಗುಣ ಎಷ್ಟಿದೆ? 24 ಎಷ್ಟಿದೆ? 25ಕ್ಕಿಂತ ಕೆಳಭಾಗ. ಹಾಗೆಯೇ ಐದನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸ್ತಾನೆ. ಐದನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಅವನಿಗೆ ಸಿಗ್ತಕ್ಕಂತಹ ಒಟ್ಟು ತೃಪ್ತಿ ಎಷ್ಟು? 24 ಯೂನಿಟ್ನಷ್ಟು ಆಗ್ತದೆ. 24 ಯೂನಿಟ್ನಷ್ಟು ಆಗ್ತದೆ. ಆಗ ಏನಾಗುತ್ತೆ? ಐದನೇ ಲೋಟದಿಂದ ಬರೀತಕ್ಕಂಥ ಒಟ್ಟು ತೃಪ್ತಿ 24. ಅಂದ್ರೆ ನಾಲ್ಕನೇ ಲೋಟದ ನೀರನ್ನು ಅನುಭವಿಸಿದಾಗ ಒಟ್ಟು ತೃಪ್ತಿ ಎಷ್ಟಿತ್ತು? 24 ಇತ್ತು. ಐದನೇ ಲೋಟವನ್ನು ಅನುಭವಿಸಿದಾಗ ಒಟ್ಟು ತೃಪ್ತಿಯ ಪ್ರಮಾಣ ಎಷ್ಟಿತ್ತು? 24 ಇದೆ. ಅಂದ್ರೆ ಐದನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಅವನಿಗೆ ಹೆಚ್ಚುವರಿಯಾಗಿ ಯಾವುದೇ ತುಷ್ಟಿಗುಣ ಲಭ್ಯ ಆಗಿಲ್ಲ. ಅಲ್ಲಿಗೆ ಆ ಹಂತವನ್ನು ನಾವು ಎಂತ ಕರಿತೀವಿ? ಅನುಭೋಗೀಯ ಸಮತೋಲನ ಹಂತ ಅಂತ ಕರಿತೀವಿ. ಹಾಗೆ ಆರನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಅನುಭವಿಸ್ತಾ ಇದ್ದಾನೆ. ಆರನೇ ಲೋಟದಲ್ಲಿರ್ತಕ್ಕಂಥ ನೀರನ್ನ ಅನುಭವಿಸ್ತಾನೆ. ಆರನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಒಟ್ಟು ತೃಪ್ತಿಯ ಪ್ರಮಾಣ ಎಷ್ಟಿದೆ? 22 ಯೂನಿಟ್ ಎಷ್ಟಿದೆ? 22 ಏನಾದ್ರೆ ಕಡಿಮೆ ಆಗಿದೆ. 24ರಿಂದ ಏನಾಯ್ತು? ಇಲ್ಲಿ ಕಡಿಮೆ ಆಗಿದೆ. ಹೀಗೆ ನಾವು ಈ ಎಲ್ಲಾ ಬಿಂದುಗಳನ್ನ ಸೇರಿಸಿದ್ರೆ 12ರಿಂದ 18, 18ರಿಂದ 22, 22ರಿಂದ 24, 24ರಿಂದ ಮತ್ತೆ 24, ಮತ್ತೆ 24ರಿಂದ 22ಕ್ಕೆ ಸೇರಿಸಿದಾಗ ಒಟ್ಟು ತುಷ್ಟಿಗುಣದ ರೇಖೆ ಪ್ರಾರಂಭದಲ್ಲಿ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಆನಂತರ 4ನೇ ಘಟಕಕ್ಕೆ ಹೋದಾಗ ಗರಿಷ್ಠ ಹಂತವನ್ನು ಹೊಂದಿದೆ. 5ನೇ ಹಂತದಲ್ಲಿ ಸಹ ಗರಿಷ್ಠ ಹಂತ ಇದೆ. ಹಾಗಾಗಿ 5ನೇ ಹಂತವನ್ನು ಮುಟ್ಟಿದ ನಂತರ ಒಟ್ಟು ತುಷ್ಟಿಗುಣದ ರೇಖೆ ಏನಾಗಿದೆ? ಇಳಿಮುಖವಾಗಿದೆ. ಅಂದ್ರೆ ಪ್ರಾರಂಭದಲ್ಲಿ ಏರಿಕೆಯನ್ನು ಕಂಡು ಆನಂತರ ಸ್ಥಿರವಾಗಿ ಆನಂತರ ಒಟ್ಟು ತುಷ್ಟಿಗುಣದ ರೇಖೆ ಏನಾಗಿದೆ? ಇಳಿಮುಖ ಆಗಿರೋದನ್ನ ನಾವು ನೋಡೋಣ. ಹಾಗೆಯೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ನಾವು ಹೇಳ್ತಾ ಇರ್ತಕ್ಕಂಥ ನಿಯಮ ಯಾವುದು? ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮದಲ್ಲಿ ಏನ್ ಹೇಳಿದೀವಿ ನೋಡಿ. ಮೊದಲನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ 12 ಯೂನಿಟ್ನಷ್ಟು. ಹಾಗೆಯೇ ಎರಡನೇ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನು ಅನುಭವಿಸಿದಾಗ 6 ಯೂನಿಟ್ನಷ್ಟು ಲಭ್ಯ ಆಗುತ್ತೆ. ಮೂರನೇ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನು ಅನುಭವಿಸಿದಾಗ 4 ಯೂನಿಟ್ನಷ್ಟು ಲಭ್ಯ ಆಗುತ್ತೆ. ಹಾಗೆಯೇ 4ನೇ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಅವನಿಗೆ ಸಿಗ್ತಕ್ಕಂಥ ತೃಪ್ತಿಯ ಪ್ರಮಾಣ 2 ಯೂನಿಟ್ನಷ್ಟು. ಹಾಗೆಯೇ 5ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ ಸಿಗ್ತಕ್ಕಂಥ ತೃಪ್ತಿಯ ಪ್ರಮಾಣ 0. OX ಅಕ್ಷಕ್ಕೆ ಏನಿದೆ? ಶೂನ್ಯ. OX ಅಕ್ಷರನ್ನ ಛೇದಿಸುತ್ತೆ. ಹಾಗೆಯೇ 6ನೇ ಲೋಟದಲ್ಲಿರ್ತಕ್ಕಂಥ ನೀರನ್ನು ಅನುಭವಿಸಿದಾಗ -7. ಅಂದ್ರೆ ಇಳಿಮುಖ ಏನಾಗಿದೆ? ನಿಯಮ ಏನಿದೆ? ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮ. ಈ ಸೀಮಾಂತ ದೃಷ್ಟಿಗುಣ ಏನಾಗ್ತಾ ಇದೆ? ಇಳಿಮುಖ ಆಗಿದೆ. 12ರಿಂದ 6 ಕಡಿಕೆ ಆಯಿತು, 6ರಿಂದ 4 ಕಡಿಕೆ ಆಯಿತು, 4ರಿಂದ 2 ಕಡಿಕೆ ಆಯಿತು, 2ರಿಂದ 0 ಕಡಿಕೆ ಆಯಿತು, 0ರಿಂದ -2ಕ್ಕೆ ಇಳಿಕೆ ಆಯಿತು. ಹಾಗಾಗಿ ಸೀಮಾಂತ ತುಷ್ಟಿಗುಣ ಏನಾಗ್ತಾ ಇದೆ? ನಿರಂತರವಾಗಿ ಇಳಿಕೆಯಾಗುತ್ತದೆ. ಹೀಗೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ನಾವೊಂದು ರೇಖಾಚಿತ್ರದ ಮೂಲಕನೂ ಸಹ
ನಿರೂಪಿಸಬಹುದು. ಇಲ್ಲಿ ನಮಗೆ ಒಂದು ಈ ರೇಖಾಚಿತ್ರವನ್ನ ವಿಶ್ಲೇಷಣೆ ಮಾಡಿದಾಗ ಮತ್ತು ಈ ಕೋಷ್ಟಕವನ್ನ ಮತ್ತು ಈ ರೇಖಾಚಿತ್ರವನ್ನ ವಿಶ್ಲೇಷಣೆ ಮಾಡಿದಾಗ ನಮಗೆ ಇದರ ಒಟ್ಟು ದೃಷ್ಟಿಗುಣಕ್ಕೂ ಸೀಮಾಂತ ದೃಷ್ಟಿಗುಣಕ್ಕೂ ಇರ್ತಕ್ಕಂಥ ಕೆಲವು ಸಂಬಂಧಗಳು ನಮಗೆ ಗೊತ್ತಾಗ್ತವೆ. ನೋಡಿ, ಒಟ್ಟು ದೃಷ್ಟಿಗುಣ ಸ್ಥಿರವಾಗಿದ್ದಾಗ ಸೀಮಾಂತ ದೃಷ್ಟಿಗುಣ ಶೂನ್ಯ ಆಗಿರುತ್ತೆ ಅಂತ ಹೇಳ್ತಾರೆ. ಮೊದಲನೇ ಸಂಬಂಧ ಏನು? ಒಟ್ಟು ದೃಷ್ಟಿಗುಣ ಸ್ಥಿರವಾಗಿದ್ದಾಗ ಸೀಮಾಂತ ದೃಷ್ಟಿಗುಣ ಏನಾಗುತ್ತೆ? ಸ್ಥಿರವಾಗಿರುತ್ತದೆ. ಒಟ್ಟು ದೃಷ್ಟಿಗುಣ ಸ್ಥಿರವಾಗಿದ್ದಾಗ ಸೀಮಾಂತ ದೃಷ್ಟಿಗುಣ ಶೂನ್ಯ ಆಗುತ್ತೆ. ಒಟ್ಟು ದೃಷ್ಟಿಗುಣ 24 5ನೇ ಘಟಕವನ್ನು ಅನುಭವಿಸಿದಾಗ ಒಟ್ಟು ದೃಷ್ಟಿಗುಣ ಏನಾಯಿತು? ಸ್ಥಿರ ಆಯಿತು. 24 ಆದಾಗ ಸೀಮಾಂತ ದೃಷ್ಟಿಗುಣ ಏನಾಗುತ್ತೆ? ಶೂನ್ಯ ಆಗಿರುತ್ತೆ. ಈ ಹಂತವನ್ನ ನಾವೇನಂತ ಕರಿತೀವಿ? ಅನುಭೋಗ್ಯ ಸಮತೋಲನದ ಹಂತ ಅಂತ ಕರಿತೀವಿ. ಅನುಭೋಗ್ಯ ಸಮತೋಲನ ಹಂತ ಯಾವುದು? 24 ಇದ್ದಾಗ ಇದು ಸೀಮಾಂತ ದೃಷ್ಟಿಗುಣ ಶೂನ್ಯ ಆಗಿರ್ತಕ್ಕಂಥ ಸನ್ನಿವೇಶವನ್ನ ಅನುಭೋಗೀಯ ಸಮತೋಲನದ ಹಂತ ಅಂದ್ರೆ ಇಲ್ಲಿ ಯಾವ ಹಂತದಲ್ಲಿ ಒಟ್ಟು ದೃಷ್ಟಿಗುಣ ಸ್ಥಿರವಾಗಿರುತ್ತೋ ಮತ್ತು ಸೀಮಾಂತ ದೃಷ್ಟಿಗುಣ ಶೂನ್ಯ ಆಗುತ್ತೋ ಆ ಹಂತವನ್ನು ನಾವು ಅನುಭೋಗೀಯ ಸಮತೋಲನ ಹಂತ ಅಥವಾ ಅನುಭೋಗೀಯ ಗರಿಷ್ಠ ತೃಪ್ತಿಯ ಹಂತ ಅಂತೇಳಿ ಕರಿತೀವಿ. ಎರಡನೇ ಸಂಬಂಧವನ್ನು ನೋಡೋದಾದ್ರೆ ಒಟ್ಟು ದೃಷ್ಟಿಗುಣ ಇಳಿಮುಖ ಆಗ ಒಟ್ಟು ದೃಷ್ಟಿಗುಣ ಇಳಿಮುಖ ಆಗೋದಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸೀಮಾಂತ ದೃಷ್ಟಿಗುಣ ಏನಾಗುತ್ತೆ? ಋಣಾತ್ಮಕವಾಗುತ್ತದೆ. ಸೀಮಾಂತ ದೃಷ್ಟಿಗುಣ ಋಣಾತ್ಮಕವಾಗುತ್ತದೆ. ಅಂದ್ರೆ ಇಲ್ಲಿ OX ಅಕ್ಷವನ್ನ ಸೇರಿಸಿ ಸೀಮಾಂತ ದೃಷ್ಟಿಗುಣ ಏನ್ ಮಾಡ್ತಾ ಇದೆ? OX ಅಕ್ಷವನ್ನ ಛೇದಿಸಿ ಕೆಳಭಾಗದಲ್ಲಿ ಚಲಿಸ್ತಾ ಹೋಗ್ತದೆ. ಇಳಿಮುಖ ಇಳಿಜಾರು ಕೆಳಭಾಗದಲ್ಲಿ ಛೇದಿಸುತ್ತದೆ. ಅಂದ್ರೆ ಇಲ್ಲೇನಾಗಿದೆ? ಮೈನಸ್ ಈ ಹಂತವನ್ನ ಮೈನಸ್ ಇಲ್ಲಿ ಏನಾಗಿದೆ? ಈ ಹಂತದಲ್ಲಿ ಸೀಮಾಂತ ದೃಷ್ಟಿಗುಣ ಋಣಾತ್ಮಕವಾಗಿದೆ. ಸೀಮಾಂತ ದೃಷ್ಟಿಗುಣ ಋಣಾತ್ಮಕವಾಗುತ್ತದೆ. ಎರಡನೇ ಸಂಬಂಧ ಏನ್ ಹೇಳುತ್ತೆ? ಒಟ್ಟು ದೃಷ್ಟಿಗುಣಕ್ಕೂ ಸೀಮಾಂತ ದೃಷ್ಟಿಗುಣಕ್ಕೂ ಎರಡನೇ ಸಂಬಂಧ ಒಟ್ಟು ದೃಷ್ಟಿಗುಣ ಇಳಿಮುಖ ಆದಾಗ ಸೀಮಾಂತ ದೃಷ್ಟಿಗುಣ ಋಣಾತ್ಮಕವಾಗುತ್ತದೆ. ಹಾಗೆ ಮೂರನೇ ಸಂಬಂಧ ಒಟ್ಟು ದೃಷ್ಟಿಗುಣದ ರೇಖೆ ಹೆಚ್ಚಾದಂತೆ ಸೀಮಾಂತ ದೃಷ್ಟಿಗುಣದ ರೇಖೆ ಇಳಿಮುಖವಾಗುತ್ತದೆ. ಒಟ್ಟು ದೃಷ್ಟಿಗುಣದ ರೇಖೆ ಹೆಚ್ಚಾದಂತೆ ಸೀಮಾಂತ ದೃಷ್ಟಿಗುಣದ ರೇಖೆ ಏನಾಗುತ್ತೆ? ಇಳಿಮುಖ ಆಗುತ್ತದೆ. ಇಷ್ಟು ನಿಮಗೆ ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮದ ಒಂದು ವಿಶ್ಲೇಷಣೆ. ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮ ಬಹಳಷ್ಟು ಇಂಪಾರ್ಟೆಂಟ್. ಎಲ್ಲ ಸಾಮಾನ್ಯವಾಗಿ ಇದರ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಇದು 6 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಬಹುತೇಕ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ. ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮವನ್ನ ಬರೆಯಲಿಕ್ಕೆ 2 ಮಾರ್ಕ್ಸಿನ ಅಂಕವನ್ನು ಕೇಳ್ತಾರೆ. ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮವನ್ನ ಬರೆಯಿರಿ. ಏನು ನಿಯಮ ಏನಿರುತ್ತೆ? ಇತರೆ ಅನುಭೋಗವನ್ನು ಸ್ಥಿರವಾಗಿತ್ತು ಒಂದು ಸರಕಿನ ಅನುಭೋಗವನ್ನು ಹೆಚ್ಚಿಸಿದಂತೆ ಆ ಸರಕಿನ ಹೆಚ್ಚುವರಿ ಘಟಕದಿಂದ ಲಭ್ಯವಾಗುವ ಸೀಮಾಂತ ದೃಷ್ಟಿಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಸೀಮಾಂತ ದೃಷ್ಟಿಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಇದು 2 ಅಂಕಕ್ಕೆ ಬರೀಬೇಕಾಗಿರ್ತಕ್ಕಂಥ ಉತ್ತರ. ಇದೇ ಪ್ರಶ್ನೆಯನ್ನ ಅಂದ್ರೆ ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮವನ್ನ ಒಂದು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ಕೇಳಿದಾಗ ನೀವು ಇಷ್ಟು ಉತ್ತರವನ್ನು ಬರೀಬೇಕು. ಈ ನಿಯಮವನ್ನು ಮೊದಲು ರೂಪಿಸಿದ್ದು H.H. ಗೋಸೆನ್. ಆನಂತರ ಇದನ್ನ ಹೆಚ್ಚು ವೈಜ್ಞಾನಿಕವಾಗಿ ಪ್ರಚಾರ ಮಾಡುವಂತಕ್ಕಂಥವರು ಆಲ್ಫ್ರೆಡ್ ಮಾರ್ಷಲ್. ಆನಂತರ ನಿಯಮವನ್ನು ಬರೀಬೇಕು. ಆನಂತರ ನಿಯಮವನ್ನ ಕೋಷ್ಟಕದ ಮೂಲಕ ವಿವರಣೆ ಕೊಡಬೇಕು. ಕೋಷ್ಟಕ ಆದ ನಂತರ ಯಾವ್ದು ಬರೀಬೇಕು? ರೇಖಾಚಿತ್ರ ಬರೀಬೇಕು. ರೇಖಾಚಿತ್ರ ಆದಮೇಲೆ ಏನು ಬರೀಬೇಕು? TU ರೇಖೆ ಏನನ್ನು ಸೂಚಿಸ್ತಾ ಇದೆ, MU ರೇಖೆ ಏನನ್ನು ಸೂಚಿಸ್ತಾ ಇದೆ, ಅದನ್ನ ರೇಖೆಯನ್ನ ಒಂದು ಪ್ರತಿನಿಧಿಯನ್ನ ನಾವು ಬರಿಬೇಕಾಗುತ್ತೆ. ಹಾಗೇನೆ ಅದರ ನಡುವೆ ಸಂಬಂಧಗಳು TU ಅಂದ್ರೆ ಒಟ್ಟು ದೃಷ್ಟಿಗುಣಕ್ಕೂ ಸೀಮಾಂತ ದೃಷ್ಟಿಗುಣಕ್ಕೂ ಇರ್ತಕ್ಕಂತಹ ನಡುವಿನ ಸಂಬಂಧವನ್ನ ನಾವು ಬರೀಬೇಕಾಗುತ್ತೆ.
ಇನ್ನು ನಾವು ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮದ ಆಧಾರದ ಮೇಲೆ ಒಂದು ಬೇಡಿಕೆಯ ರೇಖೆಯನ್ನ ನಾವು ರಚನೆ ಮಾಡಬಹುದು. ಬೇಡಿಕೆಯ ರೇಖೆಯ ನಿಷ್ಪತ್ತಿ. ಬೇಡಿಕೆ ರೇಖೆಯ ನಿಷ್ಪತ್ತಿ. ಬೇಡಿಕೆಯ ರೇಖೆಯ ನಿಷ್ಪತ್ತಿ. ಬೇಡಿಕೆಯ ರೇಖೆಯನ್ನ ನಾವು ಈ ಒಂದು ನಿಯಮದ ಮೂಲಕ ಸಹ ನಿರೂಪಿಸಬಹುದು. ಅಂದ್ರೆ ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮದ ಆಧಾರದ ಮೇಲೆ ಬೇಡಿಕೆಯ ರೇಖೆಯನ್ನು ನಾವು ರಚನೆ ಮಾಡಬಹುದು. ನಿಷ್ಪತ್ತಿ ರಚನೆ ಮಾಡಬಹುದು. ಹಾಗಾದ್ರೆ ಬೇಡಿಕೆ ಅಂದ್ರೆ ಏನು? ಬೇಡಿಕೆ ಅಂದ್ರೆ ಏನು? ಈ ಬೇಡಿಕೆ ಅಂತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಂದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಇದು ಅರ್ಥಶಾಸ್ತ್ರದ ಒಂದು ಚಲಕನೂ ಹೌದು. ಚಲಕ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾಲದಲ್ಲಿ, ಒಂದು ಗೊತ್ತಾದ ಕಾಲದಲ್ಲಿ ತನ್ನ ಮೌಲ್ಯದಲ್ಲಿ ಏನಾಗ್ತಾ ಇರುತ್ತೆ, ಬದಲಾವಣೆಯನ್ನ ಹೊಂದ್ತಾ ಇರುತ್ತೆ. ಹಾಗಾಗಿ ಈ ಬೇಡಿಕೆ ಅಂತಕ್ಕಂಥದ್ದು ನಾವೆಂತ ಕರಿತೀವಿ, ಒಂದು ಚಲಕ ಅಂತ ಕರಿತೀವಿ. ಇದು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ಈ ಬೇಡಿಕೆಯ ರೇಖೆಯನ್ನ ನಾವು ಸಂಖ್ಯಾಸೂಚಕ ವಿಶ್ಲೇಷಣೆಯ ಮೂಲಕ ಸಹ ನಿರೂಪಿಸಬಹುದು. ಈ ಬೇಡಿಕೆ ರೇಖೆಯನ್ನ ಸಂಖ್ಯಾಸೂಚಕದ ವಿಶ್ಲೇಷಣೆಯನ್ನ ಬಳಸ್ಕೊಳ್ಳೋದ್ರ ಮೂಲಕ ಈ ರೇಖೆಯನ್ನ ನಾವು ನಿರೂಪಿಸಬಹುದು. ಹಾಗಾದ್ರೆ ಬೇಡಿಕೆ ಅಂದ್ರೆ ಏನು? ಬೇಡಿಕೆ ಅಂತ ಹೇಳಿದ್ರೆ ನೀಡಲಾದ ಸರಕಿನ ಬೆಲೆ ಮತ್ತು ಅನುಭೋಗಿಯ ಆದಾಯದಿಂದ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳುವ ಸರಕಿನ ಪ್ರಮಾಣ ಮತ್ತು ಸಾಮರ್ಥ್ಯವನ್ನ ನಾವು ಬೇಡಿಕೆ ಅಂತ ಹೇಳಿ ಕರಿತೀವಿ. ಬೇಡಿಕೆ ಅಂತ ಹೇಳಿದ್ರೆ ನೀಡಲಾದ ಸರಕಿನ ಬೆಲೆ ಮತ್ತು ಅನುಭೋಗಿಯ ಆದಾಯದಿಂದ ಒಂದು ಸರಕಿನ ಕೊಂಡುಕೊಳ್ಳುವ ಪ್ರಮಾಣ ಮತ್ತು ಸಾಮರ್ಥ್ಯವನ್ನ ನಾವು ಬೇಡಿಕೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಬೇಡಿಕೆ ಅಂತ ಹೇಳಿದ್ರೆ ಸರಳವಾಗಿ ಆ ಒಂದು ಈ ವ್ಯಾಖ್ಯಾನವನ್ನು ವಿಶ್ಲೇಷಣೆ ಮಾಡಿದಾಗ ವ್ಯಾಖ್ಯಾನ ಏನು ಹೇಳುತ್ತೆ? ನೀಡಲಾದ ಸರಕಿನ ಬೆಲೆ ಮತ್ತು ಅನುಭೋಗಿಯ ಆದಾಯದಿಂದ ಅನುಭೋಗಿಯೊಬ್ಬನು ಸರಕೊಂದನ್ನ ಕೊಂಡುಕೊಳ್ಳುವ ಮನಸ್ಸು ಮತ್ತು ಸಾಮರ್ಥ್ಯವನ್ನೇ ನಾವು ಬೇಡಿಕೆ ಅಂತೇಳಿ ಕರಿತೀವಿ. ಅಂದ್ರೆ ಯಾವುದೇ ಒಂದು ಸರಕಿನ ಬೇಡಿಕೆ ಅಂತ ಹೇಳಿದ್ರೆ ಅಲ್ಲೇನಿರ್ಬೇಕು, ಆ ಸರಕಿನ ಬೆಲೆ ಇರಬೇಕು. ಆನಂತರ ಆ ಸರಕನ್ನ ಕೊಂಡುಕೊಳ್ಳೋದಕ್ಕೆ ಅನುಭೋಗಿ ಹತ್ರ ಆದಾಯ ಇರಬೇಕು. ಆನಂತರ ಆ ಸರಕನ್ನ ಕೊಂಡುಕೊಳ್ಳುವ ಮನಸ್ಸು ಇರಬೇಕು. ಹಾಗೆಯೇ ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ತಾ ಇದ್ದಾನೆ ಅನ್ನೋ ಒಂದು ಪ್ರಮಾಣವನ್ನು ತೋರಿಸ್ತಾ ಇರ್ತೇವೆ. ಇದನ್ನು ನಾವು ಬೇಡಿಕೆ ಅಂತ ಕರಿತೀವಿ. ಹಾಗಾಗಿ ಬೇಡಿಕೆ ಅನಿಸ್ಕೊಳ್ಬೇಕಾದ್ರೆ ಪ್ರಮುಖವಾಗಿ 4 ಸಂಗತಿಗಳು ಇರಬೇಕು. ಒಂದು ಸರಕಿನ ಬೆಲೆ, ಅನುಭೋಗಿ ಆದಾಯ, ಕೊಂಡುಕೊಳ್ಳುವ ಮನಸ್ಸು, ಕೊಂಡುಕೊಳ್ಳುವ ಸಾಮರ್ಥ್ಯ, ಹಾಗೆಯೇ ಕೊಂಡುಕೊಳ್ಳುವ ಪ್ರಮಾಣ. ಇವಿಷ್ಟು ಸಂಗತಿಗಳನ್ನ ಬೇಡಿಕೆಯ ರೇಖೆ ಒಳಗೊಂಡಿರುತ್ತೆ. ಬೇಡಿಕೆ ಅಂತಕ್ಕಂಥ ಪರಿಕಲ್ಪನೆ ಒಳಗೊಂಡಿರುತ್ತೆ. ಹಾಗಾಗಿ ಬೇಡಿಕೆಯನ್ನ ನಿರ್ಧರಿಸುವ ಅಂಶಗಳು, ಬೇಡಿಕೆ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆಂಧ್ರ ಬೇಡಿಕೆಯನ್ನ ನಿರ್ಧರಿಸುವ ಅಂಶಗಳು. ಒಂದು ಬೆಲೆ, ಸರಕಿನ ಬೆಲೆ. ಎರಡನೇದಾಗಿರ್ತಕ್ಕಂಥದ್ದು ಆದಾಯ. 3 ಅಭಿರುಚಿ. ಹಾಗೆಯೇ 4 ಸಂಬಂಧಿ ಸರಕಿನ ಬೆಲೆ. ಅಭಿರುಚಿ ಮತ್ತು ಆದ್ಯತೆ. ಇವಿಷ್ಟು ಸಂಗತಿಗಳು ಬೇಡಿಕೆಯನ್ನ ನಿರ್ಧರಿಸುತ್ತವೆ. ಬೇಡಿಕೆಯನ್ನು ನಿರ್ಧರಿಸುವಂತ ಸಂಗತಿಗಳು ಯಾವ್ಯಾವು? ಸರಕಿನ ಬೆಲೆ. ಒಂದು ಸರಕಿನ ಬೆಲೆ ಹೆಚ್ಚಾದ್ರೆ ಅದರ ಬೇಡಿಕೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆಯೇ ಬೆಲೆ ಕಡಿಮೆ ಆಯಿತು ಅಂದ್ರೆ ಆ ವಸ್ತುವನ್ನು ಕೊಂಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಸರಕಿನ ಬೆಲೆ ಬೇಡಿಕೆಯನ್ನು ನಿರ್ಧರಿಸುವಂತ ಸಂಗತಿಗಳು. ಹಾಗೆಯೇ ಅನುಭೋಗಿಯ ಆದಾಯ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸರಕನ್ನ ಕೊಂಡ್ಕೊಳ್ಬೇಕಾದ್ರೆ ಅಂತಕ್ಕೇನಿರ್ಬೇಕು, ಆದಾಯ ಇರಬೇಕು. ಆದಾಯ ಅಂತ ಹೇಳಿದ್ರೆ ಆದಾಯ ಹೆಚ್ಚಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ, ಆ ಒಬ್ಬ ಅನುಭೋಗಿ ಹೆಚ್ಚು ಸರಕನ್ನ ಕೊಂಡ್ಕೊಳ್ತಾನೆ. ಆದಾಯ ಕಡಿಮೆ ಇತ್ತು ಅಂತ ಹೇಳಿದ್ರೆ
ಕಡಿಮೆ ಸರಕುಗಳನ್ನ ಕೊಂಡ್ಕೊಳ್ತಾನೆ. ಹಾಗೆ ಮೂರನೇ ಇರತಕ್ಕಂಥದ್ದು ಅಭಿರುಚಿ ಅಥವಾ ಆದ್ಯತೆಗಳು. ಅವನಿಗೆ ಆಸೆ ಇರಬೇಕು, ಕೊಂಡ್ಕೊಳ್ತಕ್ಕಂಥ ಆ ಸರಕನ್ನ ಕೊಂಡುಕೊಳ್ಳುವ ಮನಸ್ಸಿರಬೇಕು, ಆಸೆ ಇರಬೇಕು, ಇಚ್ಛೆ ಬಯಕೆಯನ್ನ ಹೊಂದಿರಬೇಕು. ಅವನಿಗೆ ಆಸೆನೇ ಇಲ್ಲ ಅಂತ ಹೇಳಿದ್ರೆ ಆ ಸರಕಿಗೆ ಬೇಡಿಕೆ ಇರೋದಿಲ್ಲ. ಹಾಗಾಗಿ ಯಾವ ವಸ್ತುವನ್ನ ಕೊಂಡ್ಕೊಳ್ತಾನೋ ಆ ವಸ್ತುವಿನ ಮೇಲೆ ಆದ್ಯತೆಯನ್ನ ಹೊಂದಿರಬೇಕಾಗುತ್ತೆ. ಇನ್ನು ಸಂಬಂಧಿ ಸರಕಿನ ಬೆಲೆ. ಸಂಬಂಧಿ ಸರಕು ಅಂತ ಹೇಳಿದ್ರೆ ಪೂರಕ ಸರಕು ಮತ್ತು ಬದಲಿ ಸರಕು. ಪೂರಕ ಸರಕುಗಳು ಅಂದ್ರೆ ಒಂದು ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭವಿಸಬೇಕಾಗಿರ್ತಕ್ಕಂಥ ಸರಕು, ಅದನ್ನು ಪೂರಕ ಸರಕು ಅಂತ ಕರಿತೀವಿ. ಅದು ಬದಲಿ ಸರಕು ಅಂತ ಹೇಳಿದ್ರೆ ಒಂದು ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಬದಲಾಗಿ ಇನ್ನೊಂದು ಸರಕನ್ನು ಬಳಸಿಕೊಂಡ್ರೆ ಅದನ್ನು ಬದಲಿ ಸರಕು ಅಂತ ಕರಿತೀವಿ. ಆ ಸರಕಿನ ಬೆಲೆಯಲ್ಲಿಯೂ ಸಹ ಏನಾಗಿರಬೇಕು, ಸರಕಿನ ಬೆಲೆಗಳು ಸಹ ಬೇಡಿಕೆಯನ್ನ ನಿರ್ಧರಿಸುತ್ತವೆ. ಹೀಗಾಗಿ ಈ ಎಲ್ಲ ಸಂಗತಿಗಳು ಸಹ ಬೇಡಿಕೆಯನ್ನ ನಿರ್ಧರಿಸುವಂತಹ ಸಂಗತಿಗಳು. ಇವೆಲ್ಲ ಸಂಗತಿಗಳನ್ನ ನಾವು 4 ಸಂಗತಿಗಳಲ್ಲಿ ಬೇಡಿಕೆಯನ್ನು ನಿರ್ಧರಿಸುವಂತಹ ಸಂಗತಿಗಳಿದ್ದಾವೆ. ಆದರೆ ನಮ್ಮ ಒಂದು ಕಲ್ಪನೆಯನ್ನು ಮಾಡ್ಕೊಳ್ತೀವಿ, ಇತರೆ ಸಂಗತಿಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಬೆಲೆ ಕಡಿಮೆಯಾದರೆ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇದೇನೆ ಬೇಡಿಕೆಯ ನಿಯಮ ಅಂತ ಕರೀತೀವಿ. ಬೇಡಿಕೆಯ ನಿಯಮ ಏನ್ ಹೇಳುತ್ತೆ, ಇತರೆ ಸಂಗತಿಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಸರಕಿನ ಬೇಡಿಕೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತು ಸರಕಿನ ಬೆಲೆ ಕಡಿಮೆಯಾದಾಗ ಆ ಸರಕಿನ ಬೇಡಿಕೆಯ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತದೆ. ಇದೇನೆ ಬೇಡಿಕೆಯ ನಿಯಮ. ಇಲ್ಲಿ ಇತರೆ ಸಂಗತಿಗಳು ಅಂತ ಹೇಳಿದ್ರೆ ಯಾವ್ಯಾವ? ಈ ಆದಾಯ, ಅನುಭೋಗ್ಯ ಅಭಿರುಚಿ ಮತ್ತು ಆದ್ಯತೆಗಳು ಮತ್ತು ಸಂಬಂಧಿ ಸರಕಿನ ಬೆಲೆ. ಇದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಈ 3 ಸಂಗತಿಗಳಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ, ಇದ್ದ ಹಾಗೆ ಇರುತ್ತೆ.